ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಸಂತ್ ಅಂತ ಹೇಳ್ಬಿಟ್ಟು. ಮೂಲ ಬಂದು ಗುಳೇದಗುಡ್ಡ. ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೆ ದುಡಿಬೇಕನ್ನೋ ಹಸಿವಿದ್ದವರಿಗೆ ಈ ವಿಡಿಯೋ ಮಾಡಿರೋದು. ನಾನು ಒಂದು ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ಕಂಪ್ನಿಯ ಪೂರ ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿ ನನಗೆ ಕೇಳ್ಬೋದು, ನಿಮಗೆ ಮಾಹಿತಿ ಕೊಡ್ತೀನಿ. ಕಂಪ್ನಿ ಹೆಸರು ಸ್ನೇಹಿತರೆ, ಕಂಪ್ನಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಕಂಪ್ನಿಯಲ್ಲಿ ಒಂದು GST ಮಾಡಿಸ್ಕೊಂಡಿದ್ದಾರೆ. GST ಜೊತೆಗೆ ನಿಮಗೆ ಪ್ಯಾನ್ ಕಾರ್ಡು ಮತ್ತು ಟ್ರೇಡ್ ಲೈಸೆನ್ಸ್ ಅಂತ ಇದೆ. ಮುಂದೆ ಫ್ಯೂಚರಲ್ಲಿ ಏನೋ ಒಂದು ಧಕ್ಕೆ ಬರಬಾರ್ದು ಅಂತೇಳಿ ಇಬ್ಬರನ್ನ ಲೀಗಲ್ ಅಡ್ವೈಸರ್ನ ವಕೀಲರನ್ನ ನೇಮಕಾತಿ ಮಾಡಿದ್ದಾರೆ. ಸ್ನೇಹಿತರೆ, ನಮಗಿದು ಒಂದು ಸೇಫ್ಟಿ ಇರೋ ಒಂದು ಸಂಸ್ಥೆ ಅಂತ ನಮಗೆ ಅನಿಸಿದೆ. ನಾನು ಇದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ, ಕಂಪ್ನಿ ಹೆಸರು ಬಂದು ನಿಮಗೆ ಗೋಲ್ಡ್ ಲೈನ್ ಹಾಲಿಡೇಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ಹೆಡ್ ಆಫೀಸ್ ಬಂದು ನಿಮಗೆ ಹೊನ್ನಳ್ಳಿ. MD ಬಂದರು ನಾಗೇಂದ್ರಪ್ಪ ಸರ್ ಅಂತ. ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಫೀ 2,500 ಇರುತ್ತೆ ಸ್ನೇಹಿತರೆ. 2,500 ಒಂದು ರಿಜಿಸ್ಟ್ರೇಷನ್ ಫೀ ಇರುತ್ತೆ. 2,500ಕ್ಕೆ ನಿಮಗೆ 4 ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಚಿಪ್ ಕೊಡ್ತಾರೆ. 4 ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಚಿಪ್ ಕೊಡ್ತಾರೆ. ಇದರಲ್ಲಿ ಮೂಲ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು ನಾನು ಸದಸ್ಯತ್ವ ತೊಗೊಂಡ್ಮೇಲೆ ದುಡಿಮೆಗೂ ಅರ್ಹತೆ ಆಗಿರ್ತೀನಿ. ಒಂದು 9 ತಿಂಗಳ ನೀವು ಒಂದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ, ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ 9 ತಿಂಗಳಲ್ಲಿ 3.5 ಕೋಟಿ ದುಡಿಯೋಕ್ಕೆ ದಾರಿ ಇದೆ ಸ್ನೇಹಿತರೆ. ಹೇಗಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ವಿರಾಟ್ ಕೊಹ್ಲಿ ರಿಜಿಸ್ಟರ್ ಆಗಿದ್ದಾರೆ. RCBನ ಒಂದು ತೋಣನ. ಇಲ್ಲಿ ಒಬ್ಬ ವ್ಯಕ್ತಿ 4 ಜನಕ್ಕೆ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು ಸ್ನೇಹಿತರೆ. 4 ಜನಕ್ಕೆ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. A ಅನ್ನೋ ವ್ಯಕ್ತಿ, B ಅನ್ನೋ ವ್ಯಕ್ತಿ, C ಅನ್ನೋ ವ್ಯಕ್ತಿ, D ಅನ್ನೋ ವ್ಯಕ್ತಿ. ವಿರಾಟ್ ಕೊಹ್ಲಿ ಏನು ಮಾಡಿದ್ದಾರೆ, 4 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 5ನೇದರಿಗೆ ಕೊಡೋಕ್ಕಿಲ್ಲ ಸ್ನೇಹಿತರೆ. ಡೈರೆಕ್ಟ್ ಸ್ಪಾನ್ಸರ್ 5ನೇದಕ್ಕೆ